ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರೈತರ ಜಮೀನಲ್ಲಿ ರೈತರ ಸಮ್ಮುಖದಲ್ಲಿ ಜಿಪಿಎಸ್ ಹಾಗೂ ಬಯೋಮೆಟ್ರಿಕ್ ವಿಧಾನ ಅನುಸರಿಸಿ ಮುಖ್ಯ ಬೆಳೆಗಳನ್ನು ನೋಂದಣಿ ಮಾಡೋದ್ರಿಂದ ಯಾವುದೇ ಅವ್ಯವಹಾರಗಳು ನಡೆಯೋದಿಲ್ಲ ಅಂತ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಾಳ್ಕೆರೆ ನಾಗೇಂದ್ರ ಅವರು ಅಭಿಪ್ರಾಯಪಟ್ಟರು. ಅವರು ತುರುವೇಕೆರೆ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಾತನಾಡಿದ ಅವರು, ಕೃಷಿ ಇಲಾಖೆಯಿಂದ ಮುಂಗಾರು ಮತ್ತು ಹಿಂಗಾರು ಬೆಳೆ ಸರ್ವೆ ನಡೆಸ್ತಾ ಇದ್ದು ಅದು ಸಮಂಜಸವಾಗಿಲ್ಲ ಅಂತ ಹಲವಾರು ರೈತರು ಆರೋಪ ಮಾಡಿದ್ದಾರೆ. ಸರ್ವೆ ಮಾಡುವವರು ಜಮೀನುಗಳಿಗೆ ತೆರಳದೆ ಬೆಳೆಯನ್ನು ಪರಿಶೀಲಿಸದೆ ಅಕ್ಕಪಕ್ಕದ ಜಮೀನುಗಳವರನ್ನ ಕೇಳಿ ನೋಂದಣಿ ಮಾಡ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ಸರಿಯಾದ ಕ್ರಮವಾಗಿ ರೈತರ ಜಮೀನಿನಲ್ಲಿ ರೈತರ ಸಮ್ಮುಖದಲ್ಲಿ ಜಿಪಿಎಸ್ ಹಾಗೂ ಬಯೋಮೆಟ್ರಿಕ್ ವಿಧಾನ ಅನುಸರಿಸಿ ನೋಂದಣಿ ಮಾಡೋದ್ರಿಂದ ಯಾವುದೇ ಅವ್ಯವಹಾರಗಳು ನಡೆಯುವುದಿಲ್ಲ. ಹಾಗೆಯೇ ಮುಖ್ಯ ಬೆಳೆಗಳನ್ನು ನೋಂದಾಯಿಸಿ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ. ಮುಂದೆ ಬೆಳೆ ಸರ್ವೆ ಮಾಡುವಾಗ ರೈತ ಬೆಳೆದಿರುವ ಬೆಳೆಯನ್ನೇ ನೋಂದಾಯಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ. ಬೆಳೆ ಸರ್ವೆಯಲ್ಲಿ ತಪ್ಪಾಗಿ ನಮೂದಿಸಿ ನಫೆಡ್ಗೆ ಬೆಳೆದ ಬೆಳೆಗಳನ್ನು ಮಾರುವ ಹೊತ್ತಿನಲ್ಲಿ ಹಾಗೂ ಕೃಷಿ ಉಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಕೊಳ್ಳುವಾಗ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಅದು ಆಗದಂತೆ ನೋಡಿಕೊಳ್ಳಿ ಅಂತ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡರು. ಸರ್ವೆ ಮಾಡುವಾಗ ರೈತರ ಮುಂದೆ ನಿಲ್ಲಿಸಿಕೊಂಡು ನೋಂದಾಯಿಸಿ ಅಂತ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ಆರಂಭಿಸುವುದಕ್ಕೂ ಮುನ್ನ ರೈತರ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ಪಡೆಯಿರಿ ಅಂತ ಒತ್ತಾಯ ಮಾಡಿದರು. ಬೆಳೆ ಸರ್ವೆ ಮಾಡುವ ವ್ಯಕ್ತಿಗಳಿಗೆ ಸರಿಯಾದ ಕ್ರಮವನ್ನು ಅನುಸರಿಸಿ ತರಬೇತಿ ನೀಡಿ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಅಂತ ತಹಶೀಲ್ದಾರರಿಗೆ ಒತ್ತಾಯ ಮಾಡಿ ರೈತರಿಗೆ ಅನುಕೂಲವಾಗುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೆ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆಯು ಉಗ್ರವಾದ ಹೋರಾಟ ಮಾಡಲಿದೆ ಅಂತ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಗೌರವ ಅಧ್ಯಕ್ಷ ಬಸವರಾಜು, ಉಪಾಧ್ಯಕ್ಷ ಗಂಗಾಧರಯ್ಯ, ಕಾರ್ಯದರ್ಶಿ ವಿಜಯ್ ಕುಮಾರ್, ತಾಲೂಕು ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದ ಘಟ್ಟ, ಸಿದ್ದಲಿಂಗಪ್ಪ, ರಾಜಣ್ಣ ಬಸ್ತಿಹಳ್ಳಿ, ಉಮೇಶ್ ಮಂಜಣ್ಣ ಸೇರಿದಂತೆ ಹಲವಾರು ರೈತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ತುರುವೇಕೆರೆ ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ಮುಖ್ಯ ಉದ್ದೇಶ ಏನೋ ಮುಂಗಾರು ಮತ್ತು ಹಿಂಗಾರು ಬೆಳೆ ಕೃಷಿ ಇಲಾಖೆಯಿಂದ ಏನು ಸರ್ವೆ ಮಾಡ್ತಾವ್ರೆ, ಆ ಸರ್ವೆ ಕಾರ್ಯ ಸಮಂಜಸವಾಗಿಲ್ಲ ಅಂತೇಳಿ ರೈತರಿಂದ ದೂರು ಬರ್ತಾಯಿದೆ. ಅವ್ರು ಏನು ಮಾಡ್ತಾವ್ರೆ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಕುಂತ್ಕೊಂಡು ಎಲ್ಲೋ ಒಂದು ಕಡೆ ಅವ್ರು ಏನು ಅಲಾಟ್ ಮಾಡಿರೋಂಥ ವ್ಯಕ್ತಿಗಳು ಎಲ್ಲೋ ಒಂದು ಜಾಗದಲ್ಲಿ ಕುಂತ್ಕೊಂಡು ಪಕ್ಕದ ಮನೆಯವ್ರನ್ನ ಅಥವಾ ಪಕ್ಕದ ಜಮೀನವ್ರನ್ನ ಕೇಳಿ ಸರ್ವೆ ಮಾಡ್ತಾವ್ರೆ. ನಮ್ಮ ಮನವಿ ಏನಂದರೆ GPS ಮಾಡ್ಬೇಕಾದ್ರೆ ಆ ಜಾಗದಲ್ಲಿ ಆ ಸ್ಥಳದ ಆ ಸರ್ವೆ ನಂಬರಿಂದ ರೈತ ಇರಬೇಕು. ಆ ರೈತ ನಿಲ್ಲಿಸ್ಕೊಂಡು GPS ಮಾಡಬೇಕು. ಮುಖ್ಯ ಬೆಳೆ ಏನೈತೆ ಆ ಬೆಳೆಗಳನ್ನ ಎಂಟ್ರಿ ಮಾಡಬೇಕು ಅಂತೇಳಿ ಒಂದು ಒತ್ತಾಯದ ಕೋರಿಕೆ ಐತೆ. ದಯವಿಟ್ಟು ನೀವು ಅಧಿಕಾರಿಗಳು ಈ ಮುಂದಿನ ತಿಂಗಳಿಂದ ಸರ್ವೆ ಕಾರ್ಯ ಸ್ಟಾರ್ಟ್ ಮಾಡ್ತೀರಾ. ಆ ಸರ್ವೆ ಕಾರ್ಯದಲ್ಲಿ ಏನು ಬೆಳೆ ಕರೆಕ್ಟಾಗಿ ರೈತ ತೆಂಗಿರುತ್ತಾ, ಅಡಿಕೆ ಇರುತ್ತಾ, ಅಥವಾ ರಾಗಿ ಮಾಡಿರ್ತಾನ, ಖಾಲಿ ಜಮೀನು ಇರ್ತಾ, ಕರೆಕ್ಟಾಗಿ ಅದನ್ನು ಸರ್ವೆ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಂತ ಇದೀವಿ. ನೀವು ಯಾವುದೇ ಒಂದು ಬೆಳೆ ಇಟ್ಟಿರ್ತೀವಿ, ಆ ಬೆಳೆ ಅದರೊಳಗೆ ಪೀಡೆ ಆಗಿರಲ್ಲ. ಈ ಕೊಬ್ಬರಿ ತೆಂಗು ಅಂತ ಇರುತ್ತೆ, ನಾವು ತಾಂಡೆ ಕೊಬ್ಬರಿ ಬಿಡಕ್ಕೆ ಹೋದ್ರೆ ನಿಮ್ದು ತೆಂಗಿಲ್ಲಪ್ಪ, ನಿಮಗೆ ಬರಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ರಾಗಿ ಬೆಳೆದಿರ್ತೀವಿ, ನೆಫೆಟಿಗೆ ರಾಗಿ ಬಿಡಕ್ಕೋ ಅಥವಾ ಇನ್ನೊಂದು ರಾಗಿ ಅಂತ ಹೇಳಿ ಹೋದ್ರೆ, ಅಥವಾ ನಾವು ಸ್ಪ್ರಿಂಕ್ಲರ್ ಈ ತರದ ಸವಲತ್ತು ಯಾವ್ದಾರ ಪಡ್ಕೊಂತೀನಿ ಅಂತ ಹೋದ್ರೆ ಏನ್ ಹೇಳ್ತಾರೆ, ನಿಮ್ಗೆ ರಾಗಿನೇ ಇಲ್ಲಪ್ಪ ಅಂತೇಳಿ 2 ಎಕರೆ ರಾಗಿ ಇರುತ್ತೆ. ಈ ತರ ಆಗೋದು ಬೇಡ. ನೇರವಾಗಿ ಆ ರೈತನ ನಿಲ್ಲಿಸ್ಕೊಂಡು ನೀವು ಅಧಿಕಾರಿಗಳು ಮುಂದಾಗಿ ಅವ್ರಿಗೆ ಸೂಚನೆ ಕೊಡಿ. ಆ ಭಾಗದ ಆ ಜಮೀನಿನ ರೈತನ ನಿಲ್ಲಿಸ್ಕೊಂಡು GPS ಮಾಡ್ಬೋದು. ಎಲ್ಲೋ ಯಾವುದೋ ದುಡ್ಡಿಗೋ ಕಾಯಿಸ್ಕೋ ಆಸ್ಬಿದ್ದು ಯಾವುದೋ ರೀತಿ ಯಾರು ಹೇಳ್ದಂತೆಲ್ಲ ಫೀಡ್ ಮಾಡೋದು. ದಯವಿಟ್ಟು ನಾವು ನಮ್ಮ ADA ಅವ್ರಿಗೂ ಕೂಡ ಹೇಳ್ತೀವಿ, ತಾಲೂಕು ದಂಡಾಧಿಕಾರಿಗಳಿಗೂ ಹೇಳ್ತೀವಿ, ಇದನ್ನ ಒಂದು ಮೀಟಿಂಗ್ ಕರೆದು ಆ ನಿಲುವನ್ನ ಏನ್ ಇದೈತೆ ರೈತ ಸಂಘ ಈಗ ಕೋರಿಕೆ ಇಟ್ಟೈತೆ, ಈ ಬೇಡಿಕೆಗೆ ನೀವು GPS ಸ್ಟಾರ್ಟ್ ಮಾಡ್ತೀರಾ, ಮುಂದಿನ ವಾರದಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಕರೀರಿ. ಆ ಯಾರು GPSಗೆ ಕಳಿಸ್ತೀರಾ ಹುಡುಗರನ್ನ, ಆ ಹುಡುಗರಿಗೆ ಫಸ್ಟ್ ಮೀಟಿಂಗ್ ಕರೆದು ಈ ಮಾಹಿತಿನ ಕೊಡಿ. ಈ ಮಾಹಿತಿನ ಕೊಟ್ಟು ಕರೆಕ್ಟಾಗಿ GPS ಮಾಡಲಿ. ಆ ಬೆಳೆ ಏನೈತೆ ಅದು ಬರಲಿ. ಇಲ್ಲದೆ ಇರೋ ಬೆಳೆ ಯಾವುದು ಫೀಡ್ ಮಾಡೋದು ಬೇಡ. ಇರೋ ಅಂತ ಬೆಳೆ ಫೀಡ್ ಮಾಡಿಬಿಟ್ರೆ ರೈತ ತಿರ್ಗಾ ತಪ್ಪುತ್ತೆ. ರೈತ ಸುಮ್ಮನೆ 100,000 ರೂಪಾಯಿ 1,000 ರೂಪಾಯಿ ದುಡ್ಡು ಖರ್ಚು ಮಾಡಿ ಬೆಳೆ ತಿರ್ಗಾ ಸೇರಿಸ್ಕೊಂಡು ಬರೋಷ್ಟೊತ್ತಿಗೆ ಸರ್ಕಾರದಿಂದ ಸಿಕ್ಕಂತ ಸವಲತ್ತುಗಳು ಅಲ್ಲೇ ಕಣ್ಮರೆ ಆಗಿರ್ತವೆ. ಇದನ್ನ ನೀವು ಶೀಘ್ರವೇ ಜಾರಿ ಮಾಡಿ ಅಂತೇಳಿ ತಹಸೀಲ್ದಾರ್ ನಾನು ಮನವಿ ಮಾಡ್ಕೊಂತ ಇದ್ದೀನಿ.